ಆಚಿ ಮಸಾಲ. ಎಂತ ಅಡಿಗೆಯು ರುಚಿಯಾಗೋ ರಹಸ್ಯವು 20 ರೂಪಾಯಿ. ಹೋರಾಟಕ್ಕೆ ಈಗಲೇ ದೊಡ್ಡ ಮಟ್ಟಕ್ಕೆ ತಯಾರಿ ಆಗಿದೆ. ಇದು ನಮ್ಮ ಹೋರಾಟ ಅನ್ನೋದಕ್ಕಿಂತ ಹೆಚ್ಚಾಗಿ ರೈತರ ಹೋರಾಟ. ರೈತರ ಹೋರಾಟಕ್ಕೆ ನಮ್ಮ ಪಕ್ಷದ ಬೆಂಬಲ ನೀಡಿದ್ದೇವೆ. ಕಳೆದ 500ಕ್ಕೂ ಹೆಚ್ಚಿನ ದಿನಗಳಿಂದ ಈ ಒಂದು ರೈತರ ಪ್ರತಿಭಟನೆ ಏನಿದೆ, ನಾವು ಯಾವುದೇ ಕಾರಣಕ್ಕೂ ಭೂಮಿ ಕೊಡಲ್ಲ ಅಂತಕ್ಕಂಥದ್ದು, ಅವರ ಪರವಾಗಿ ನಮ್ಮ ಪಕ್ಷ ಧ್ವನಿ ಎತ್ತಿದೆ ಹೊರತು ಇದು ವೈಯಕ್ತಿಕವಾಗಿ ನಮ್ಮ ಹೋರಾಟ ಅಲ್ಲ. ನಮ್ಮ ಪಕ್ಷದ ಜವಾಬ್ದಾರಿ. ಮೊದಲಿಂದಲೂ ರೈತ ಸಂಕಷ್ಟದಲ್ಲಿದ್ದಾಗ ಧ್ವನಿ ಎತ್ತಿರ್ತಕ್ಕಂಥ ಪಕ್ಷ. ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ಇದರಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದೇವೆ. ರೈತರ ಬಿಡದಿಯ ರೈತರ ಬಂದಿದ್ದಾರೆ. ಮೊನ್ನೆ ದಿನ ರಾಜ್ಯದ ಮುಖ್ಯಮಂತ್ರಿ ರೈತರೇ ಬಂದಿಲ್ಲ, ಯಾರೋ ಬೇರೆ ಜನ ಕರ್ಕೊಂಡ್ಬಂದ್ರು ಅಂತಕ್ಕಂಥ ಏನು ಹೇಳಿದ್ದಾರೆ. ಅದಕ್ಕೋಸ್ಕರಲೇ ಯಾವ ಒಂದು ಜಮೀನನ್ನ ಭೂ ಸ್ವಾಧೀನ ಮಾಡ್ಕೊಳಕ್ ಹೋಗಿರ್ತಕ್ಕಂಥ ಆ ಭಾಗದ ರೈತರೇ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇದು ಈ ಸಮಿತಿ ತೋರ್ಗಾಣಿಕೆಗೆ ಈಗಾಗಲೇ ಈ ಸರ್ಕಾರ ಹಲವಾರು ರೀತಿಯ ರೈತರನ್ನ ದಬ್ಬಾಳಿಕೆ ಮುಖಾಂತರ ಅವರ ಧ್ವನಿ ಅಡಗಿಸ್ತಕ್ಕಂಥದ್ದಕ್ಕೆ ನಿರಂತರವಾಗಿ ನಡೀತಾ ಇದೆ. ಯಾವುದೇ ಕಾರಣಕ್ಕೂ ಈ ಸರ್ಕಾರದ ದಬ್ಬಾಳಿಕೆ ಮತ್ತು ರೈತರನ್ನ ಇವತ್ತು ಯಾವೊಂದು ಬೀದಿ ತರತಕ್ಕಂಥ ಕೆಲಸ ಏನು ಮಾಡಕ್ ಹೊರಟಿದ್ದಾರೆ ಎದುರಿಸಿ ಅದಕ್ಕೆ ಅವಕಾಶ ಕೊಡ್ತಕ್ಕಂಥದ್ದಕ್ಕೆ ನಮ್ಮ ಪಕ್ಷ ಮೌನಕ್ಕೆ ಒಳಗಾಗೋದಿಲ್ಲ. ನಮ್ಮ ಹೋರಾಟ ಮುಂದುವರಿತದೆ. ಹೋರಾಟಕ್ಕೆ ಈಗಲೇ ದೊಡ್ಡ ಮಟ್ಟಕ್ಕೆ ತಯಾರಿ ಆಗಿದೆ. ಇದು ನಮ್ಮ ಹೋರಾಟ ಅನ್ನೋದಕ್ಕಿಂತ ಹೆಚ್ಚಾಗಿ ರೈತರ ಹೋರಾಟ. ರೈತರ ಹೋರಾಟಕ್ಕೆ ನಮ್ಮ ಪಕ್ಷದ ಬೆಂಬಲ ನೀಡಿದ್ದೇವೆ. ಕಳೆದ 500ಕ್ಕೂ ಹೆಚ್ಚಿನ ದಿನಗಳಿಂದ ಈ ಒಂದು ರೈತರ ಪ್ರತಿಭಟನೆ ಏನಿದೆ, ನಾವು ಯಾವುದೇ ಕಾರಣಕ್ಕೂ ಭೂಮಿ ಕೊಡಲ್ಲ ಅಂತಕ್ಕಂಥದ್ದು, ಅವರ ಪರವಾಗಿ ನಮ್ಮ ಪಕ್ಷ ಧ್ವನಿ ಎತ್ತಿದೆ ಹೊರತು ಇದು ವೈಯಕ್ತಿಕವಾಗಿ ನಮ್ಮ ಹೋರಾಟ ಅಲ್ಲ. ನಮ್ಮ ಪಕ್ಷದ ಜವಾಬ್ದಾರಿ. ಮೊದಲಿಂದಲೂ ರೈತ ಸಂಕಷ್ಟದಲ್ಲಿದ್ದಾಗ ಧ್ವನಿ ಎತ್ತಿರ್ತಕ್ಕಂಥ ಪಕ್ಷ. ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ಇದರಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದೇವೆ. ರೈತರ ಬಿಡದಿಯ ರೈತರ ಬಂದಿದ್ದಾರೆ. ಮೊನ್ನೆ ದಿನ ರಾಜ್ಯದ ಮುಖ್ಯಮಂತ್ರಿ ರೈತರೇ ಬಂದಿಲ್ಲ, ಯಾರೋ ಬೇರೆ ಜನ ಕರ್ಕೊಂಡ್ಬಂದ್ರು ಅಂತಕ್ಕಂಥ ಏನು ಹೇಳಿದ್ದಾರೆ. ಅದಕ್ಕೋಸ್ಕರಲೇ ಯಾವ ಒಂದು ಜಮೀನನ್ನ ಭೂ ಸ್ವಾಧೀನ ಮಾಡ್ಕೊಳಕ್ ಹೋಗಿರ್ತಕ್ಕಂಥ ಆ ಭಾಗದ ರೈತರೇ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇದು ಈ ಸಮಿತಿ ತೋರ್ಗಾಣಿಕೆಗೆ ಈಗಾಗಲೇ ಈ ಸರ್ಕಾರ ಹಲವಾರು ರೀತಿಯ ರೈತರನ್ನ ದಬ್ಬಾಳಿಕೆ ಮುಖಾಂತರ ಅವರ ಧ್ವನಿ ಅಡಗಿಸ್ತಕ್ಕಂಥದ್ದಕ್ಕೆ ನಿರಂತರವಾಗಿ ನಡೀತಾ ಇದೆ. ಯಾವುದೇ ಕಾರಣಕ್ಕೂ ಈ ಸರ್ಕಾರದ ದಬ್ಬಾಳಿಕೆ ಮತ್ತು ರೈತರನ್ನ ಇವತ್ತು ಯಾವೊಂದು ಬೀದಿ ತರತಕ್ಕಂಥ ಕೆಲಸ ಏನು ಮಾಡಕ್ ಹೊರಟಿದ್ದಾರೆ ಎದುರಿಸಿ ಅದಕ್ಕೆ ಅವಕಾಶ ಕೊಡ್ತಕ್ಕಂಥದ್ದಕ್ಕೆ ನಮ್ಮ ಪಕ್ಷ ಮೌನಕ್ಕೆ ಒಳಗಾಗೋದಿಲ್ಲ. ನಮ್ಮ ಹೋರಾಟ ಮುಂದುವರಿತದೆ.